ಈಗ ಫಾರ್ ಸಪೋಸ್ ಲೈಟ್ ಮುಂಚೆ ಎಲ್ಲ ಏನಿತ್ತು, ನಾರ್ಮಲ್ ಬಲ್ಬ್ ಇತ್ತು. ಆ ಬಲ್ಬ್ ಅಲ್ಲಿ ಕಾಯಿಲ್ ಕಾಯ್ತಾ ಇತ್ತು. ಇವಾಗ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಂತ ಎಲ್ಲ ಕರೀತಾರೆ. ಇದ್ರೊಳಗಡೆ ಹೀಲಿಯಮ್ಸ್ದು ಇದಿರುತ್ತೆ. ಹೀಲಿಯಮ್ಸ್ ಅಲ್ಲಿ ನೀನು ಎಲೆಕ್ಟ್ರಿಕ್ ಪಾಸ್ ಆದಾಗ ಅದು ಗ್ಲೋ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ಸ್ ಎಲ್ಲ ನೀವು ಕಣ್ಣು ತುಂಬಾ ತೆರೆದಿರ್ಬೇಕು. ದಟ್ ಈಸ್ ವಾಟ್ ಸೆನ್ಸರಿ ಆರ್ಗನ್ಸ್ ಆರ್. ಕಣ್ಣು ಒಂದು ಸೆನ್ಸರಿ ಆರ್ಗನ್, ಚರ್ಮನು ಸೆನ್ಸರಿ. ಸೊ IoT ಆಗ್ತಾ ಇರೋದೇ ಅದಲ್ವಾ. ನೆನ್ನೆ ನೋಡಿದ್ದೇನು, ದಿ ವೆರಿ ಫಸ್ಟ್ ಲೇಯರ್ ಆಫ್ IoT ಇಸ್ ವಾಟ್? ಸೆನ್ಸರ್ಸ್. ದ ಸೆನ್ಸರ್ಸ್ ಟೇಕ್ಸ್ ಆಲ್ ದಿ ಆಕ್ಷನ್ಸ್ ವಿಚ್ ಆರ್ ಹ್ಯಾಪನಿಂಗ್. ಹೌದಲ್ವಾ? ಸೊ ಅದೇ ತರ ಎಲ್ಲ ಓಪನ್ ಅಪ್ ಆಗಿರ್ಲಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅವೇಕನಿಂಗ್. ಜಾಗೃತವಾಗಿರ್ಬೇಕು ನಾವು. ಓಕೆನಾ? ಜಾಗೃತರಾಗಿಲ್ಲ ಅಂತಂದ್ರೆ ಕಳೆದೋಗ್ಬಿಡ್ತೀವಿ. ಓಕೆ, ಸೈಬರ್ ಸೆಕ್ಯೂರಿಟಿ. ಎಸ್ಟರ್ಡೇ ನಮಗೆ ಗೊತ್ತು, ಈಗ ಪೊಲೀಸ್ ಇದರಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತಾನೆ ಒಂದು ಏನಿದೆ ನನ್ಗೆ ಅದು ನಾನು ಏನ್ ಹೇಳ್ತೇನೆ, ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀನ್ ಏನಾದ್ರೂ ಹೇಳು, ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್ ಒನ್ ವರ್ಡ್ ಆಸ್ ಎ ಎವ್ಯಾಲ್ಯೂಯೇಟರ್ ಆರ್ ಆಸ್ ಎ ನನ್ಗೆ ರಿಸಿಪ್ಟರ್. ನನ್ಗೇನ್ ಕೇಳಬೇಕು ಅಂತ ನನಗೆ ಆ ಕೀವರ್ಡ್ ಅಷ್ಟೇ ಬೇಕು. ಓಕೆನಾ? ಸೈಬರ್ ಸೆಕ್ಯೂರಿಟಿ ಒಂದು ವಿಂಗ್ ಅಂದ್ರೆ ಏನು? ವಿಭಾಗ. ಓಕೆನಾ? ಸೊ ಸೈಬರ್ ಸೆಕ್ಯೂರಿಟಿ ಅನ್ನೋದು ಯಾಕೆ ಇದು ಸೈಬರ್ ಸೆಕ್ಯೂರಿಟಿ ಅಷ್ಟೊಂದು ಇಂಪಾರ್ಟೆಂಟು? ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಯ್ತು ಸೈಬರ್? ಅಂಡ್ ಇವಾಗ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲೇ AI ML ಅಂತ ಹೊಸ ಬ್ರಾಂಚಸ್ ಸೃಷ್ಟಿ ಆಯ್ತು. ಯಾಕೆ? ಮುಂಚೆ ಇತ್ತ? ಅದು ಇರ್ಲಿಲ್ಲ. ಯಾಕೆ? ನಾವು ಎವಾಲ್ವ್ ಆದಂಗೆ, ಮನುಷ್ಯ ಎವಾಲ್ವ್ ಆದಂಗೆ ಈ ಸಾಫ್ಟ್ವೇರ್ ಬೆಳ್ದಂಗೆ ಥ್ರೆಟ್ಸ್, ಅಲ್ಲೇ ಮಾಲ್ ಫಂಕ್ಷನ್ಸು, ಅಲ್ಲೇ ಏನೋ ಒಂದು ಸೆಕ್ಯೂರಿಟಿಗೆ ಬರೋ ಅಂಥದ್ದು ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಅದನ್ನೆಲ್ಲ ನಿಯಂತ್ರಿಸ್ಬೇಕಲ್ವಾ? ನೀವಿವಾಗ ತಾಲೂಕ್ ಆಫೀಸ್ಗೆ ಹೋದ್ರೆ ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ನೀವು ಖಾತೆ ಪಾಣಿ ಅಲ್ಲಿ ಕೆಳಗಡೆ ನೋಡಿರ್ತೀರ, ಒಂದು ಬಾರ್ ಕೋಡ್ ಇರುತ್ತೆ, ದಿಸ್ ಈಸ್ ಎ ಡಿಜಿಟಲಿ ಸೈನ್ಡ್ ಡಾಕ್ಯುಮೆಂಟ್ ಅಂತ. ಯಾಕೆ? ಅದೆಲ್ಲ ಯಾಕೆ ಬೇಕು ನಮ್ಗೆ? ಅದಿಲ್ಲಾಂದ್ರೆ ಏನಾಗುತ್ತೆ? ಹೋಗ್ಬಿಟ್ಟು ಅವನ ಹತ್ರ ದುಡ್ಡು ಕೊಟ್ಬಿಟ್ಟು ಕರಪ್ಷನ್ ಮಾಡಿ ನಾನು ಡಾಕ್ಯುಮೆಂಟ್ ಇಸ್ಕೋಬೇಕು. ಇವಾಗ ಸಕಾಲ ಅಂತ ಯಾಕೆ ಬಂತು? ಇದೆಲ್ಲ ಥಾಟ್ಸ್ ಯಾಕೆ ಬರ್ತಾ ಇದೆ? ಗೌರ್ಮೆಂಟ್ ಇಸ್ ಗೋಯಿಂಗ್ ಇನ್ ಸಚ್ ಎ ಗುಡ್ ಡೈರೆಕ್ಷನ್. ನಮ್ಮ ಮೆಂಟಾಲಿಟಿ, ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಷ್ಟೇ. ಅದೆಲ್ಲ ಹೆಂಗಾಯ್ತು? ಸಾಫ್ಟ್ವೇರ್ ಏನು ಬೇಡ, GPS ಸಿಸ್ಟಮ್ಸ್ ಇದೆಯಾ? GPS ಸಿಸ್ಟಮ್ಸ್ ಅಲ್ಲಿ ನಾಳೆಯಿಂದ ಇವ್ರಿಗೆ ಹೇಳ್ತಾ ಇದ್ದೇನೆ ಮುಂದೆ, GPS ಸಿಸ್ಟಮ್ ನಾಳೆಯಿಂದ ಚಾರ್ಜ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತೀರಾ? ನೀವು ಪೇ ಮಾಡಲೇಬೇಕು, ಅದರ್ವೈಸ್ ಯು ವಿಲ್ ಬಿ ಲಾಸ್ಟ್. ಆ GPS ಸಿಸ್ಟಮ್ ಇಲ್ಲೇ ರೋಡ್ ಇದೆ, ಇಲ್ಲೇ ಫ್ಲೈಓವರ್ ಇದೆ ಅಂತ ಹೆಂಗ್ ಗೊತ್ತಾಯ್ತು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಇದು ತಗೊಂತಾರೆ, ಸರ್ವೆ ಮಾಡ್ತಾರೆ. ಓಕೆನಾ? ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೌ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಸಾಫ್ಟ್ವೇರ್. ಎವ್ರಿಥಿಂಗ್ ಇಸ್, ಯು ಅಪ್ಲೈ ಅಪ್ಲಿಕೇಶನ್, ನೀವು ಅಪ್ಲೈ ಮಾಡೋದು ಅಪ್ಲಿಕೇಶನ್, ಎವ್ರಿಥಿಂಗ್ ಇಸ್ ಇನ್ ಸಾಫ್ಟ್ವೇರ್. ಸೊ ದೇರ್ ಶುಡ್ ನಾಟ್ ಬಿ ಎನಿ ಮಾಲ್ ಫಂಕ್ಷನ್. ದಟ್ ಇಸ್ ವಾಟ್ ಐ ಸೇ. ಅಲ್ಲೇನಾದ್ರೂ ಮಾಲ್ ಫಂಕ್ಷನಿಂಗ್ ಆಯ್ತು ಅಂತಂದ್ರೆ ಅಪ್ಸೈಡ್ ಡೌನ್ ಆಗೋಗ್ಬಿಡುತ್ತೆ. ಹೌದಾ ಅಲ್ವಾ? ಸೊ ಸೈಬರ್ ಸೆಕ್ಯೂರಿಟಿ ಏನು? ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಎವ್ರಿ ಕೀವರ್ಡ್ ಅಂಡ್ ಇಟ್ಸ್ ಲಿಟ್ರಲ್ ಡೆಫಿನೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆನಾ? ಸೈಬರ್ ಸೆಕ್ಯೂರಿಟಿ ಈಸ್ ದಿ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್. ಇದು ಅಷ್ಟು ಕಷ್ಟನ ಅರ್ಥ ಮಾಡ್ಕೊಳೋದು. ಇದು ಇಸ್ ಇಟ್ ಎ ಅಡ್ವಾನ್ಸ್ಡ್ ಇಂಗ್ಲಿಷ್? ವೆರಿ ಪ್ಲೈನ್ ಇಂಗ್ಲಿಷ್ ಅಲ್ವಾ? ಸೈಬರ್ ಸೆಕ್ಯೂರಿಟಿ ಇಸ್ ಎ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್. ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡೋದು. ಎಂತಕ್ಕೆ? ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ನೀವು ಥಿಂಕ್ ಮಾಡಬೇಕು. ಇಲ್ಲಿ ಇದಿಷ್ಟೇ ಅಲ್ಲ, ಎಂತಕ್ಕೆ ಪ್ರಶ್ನೆ ಬರಬೇಕು. ಆ ಪ್ರಶ್ನೆ ಇಸ್ ನಥಿಂಗ್ ಬಟ್ ಕುತೂಹಲ, ಕ್ಯೂರಿಯಾಸಿಟಿ. ಸೊ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್, ಆಲ್ಮೋಸ್ಟ್ ಒಂದು 150 ಸತಿ ಇರ್ಬೋದು ನೆಟ್ವರ್ಕ್ ನದಿ PPTಲಿ. ಹೌದಾ? ವೆರಿ ಫಸ್ಟ್ ಸ್ಲೈಡ್ ಏನು? ನೆಟ್ವರ್ಕ್ಸ್, ಡೇಟಾ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಅದು ಅಷ್ಟೇ, ವೆರಿ ಫಸ್ಟ್ ಕ್ಲಾಸ್. ಅಂಡ್ ಡಿಜಿಟಲ್ ಸಿಸ್ಟಮ್ಸ್ ಫ್ರಮ್ ಸೈಬರ್ ಅಟ್ಯಾಕ್ಸ್. ಓಕೆನಾ? ಸೈಬರ್ ಅಟ್ಯಾಕ್ಸ್. ಈಗ ಫಾರ್ ಸಪೋಸ್ ಯಾವುದೋ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಆ ಗೌರ್ಮೆಂಟ್ ವೆಬ್ಸೈಟ್ ಇಫ್ ಇಟ್ ಇಸ್ ಪ್ರೋನ್ ಅಂದ್ರೆ ಅದೇನಾದ್ರೂ ಎಕ್ಸ್ಪೋಸ್ ಆಯ್ತು, ಯಾರೋ ಒಬ್ರು ಸೈಬರ್ ಅಟ್ಯಾಕ್ ಮಾಡೋದಂದ್ರೆ, ಹಿ ಕ್ಯಾನ್ ಮಾಡಿಫೈ ಎನಿ ಡೇಟಾ. ಇಟ್ ವಿಲ್ ನಾಟ್ ಬಿ ಲೆಜಿಟಿಮೇಟ್, ರೈಟ್? ಸೊ ಯಾರೋ ಒಬ್ರು ಬಂದು ನಿಮ್ಮ ದಾಖಲೆನ ಏನೋ ಒಂದು ಮಾಡ್ಬಿಟ್ರು ಅಂತಂದ್ರೆ ಅದು ಇಟ್ ಇಸ್ ಟೋಟಲಿ ಕರಪ್ಟೆಡ್. ಸೊ ಯು ಶುಡ್ ಇಮ್ಯಾಜಿನ್ ದಿ ಕಾನ್ಸಿಕ್ವೆನ್ಸಸ್ ಇಟ್ ಮೇ ಅಂಡರ್ಗೋ ಇಫ್ ದೆರ್ ಇಸ್ ಎನಿ ಸೈಬರ್ ಅಟ್ಯಾಕ್. ಹೌದಾ ಅಲ್ವಾ? ಸೊ ಆ ಸೈಬರ್ ಅಟ್ಯಾಕ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅಥವಾ ಥೆಫ್ಟ್ ಅಂದ್ರೆ ಥೀಫ್ ಅಂದ್ರೆ ಕಳ್ಳ, ಥೆಫ್ಟ್ ಅಂದ್ರೆ ಕಳ್ತನ ಆರ್ ಡ್ಯಾಮೇಜ್ ಅಂಡ್ ಅನ್ಆಥರೈಸ್ಡ್ ಆಕ್ಸೆಸ್. ಸೊ ಇವಾಗ ನಾವು ನೆನ್ನೆ ಎಲ್ಲ ನೋಡ್ತಾ ಇದ್ವಿ, ಈಗ ಏನೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ
ನಿಮ್ದು ಫೈಲ್ಸ್ ಏನೋ ನಿಮ್ದು ರೆವಿನ್ಯೂ ಫೈಲ್ಸ್ ಇತ್ತು ಅಂತಂದ್ರೆ ಅನ್ಆಥರೈಸ್ಡ್, ಈಗ ನಿಮ್ಗೆ ಹಾಗೆಲ್ಲ ಇರೋರು ಹೋಗ್ಬಿಟ್ಟು ಅದನ್ನ ಆಥರೈಸ್ ಮಾಡ್ಬಿಟ್ಟು ಅದನ್ನ ಬ್ಲೆಂಡ್ ಮಾಡೋದು ಅಥವಾ ಡಿಫಾರ್ಮ್ ಮಾಡೋದು ಏನೋ ಒಂದು ಮಾಡ್ಬಿಟ್ರೆ ದಟ್ ಈಸ್ ಅನ್ಆಥರೈಸ್ಡ್ ಆಕ್ಸೆಸ್ ಅಲ್ವಾ. ಅದನ್ನೆಲ್ಲದನ್ನು ಪ್ರೊಟೆಕ್ಟ್ ಮಾಡೋ ಪ್ರಾಕ್ಟೀಸೇ ಸೈಬರ್ ಸೆಕ್ಯೂರಿಟಿ ರೈಟ್. ಸೈಬರ್ ಸೆಕ್ಯೂರಿಟಿ ಇಸ್ ಎ ಪ್ರಾಕ್ಟೀಸ್ ಆಫ್ ಪ್ರೊಟೆಕ್ಟಿಂಗ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್, ಡೇಟಾ ಅಂಡ್ ಡಿಜಿಟಲ್ ಸಿಸ್ಟಮ್ಸ್. ಡಿಜಿಟಲ್ ನೆನ್ನೆ ನಾವು ನೋಡಿದ್ವಿ ಅನಲಾಗ್ ಡಿಜಿಟಲ್. ಐ ಗೇವ್ ಎ ಇಲ್ಲಸ್ಟ್ರೇಷನ್ ಆಫ್ ವಾಟ್ ಈಸ್ ಡಿಜಿಟಲ್ ಅಂದ್ರೇನು. ನೀವು ಅಲ್ಲ ಫಿಸಿಕಲ್ ಆಗಿ ಮುಟ್ಟಕ್ ಆಗಲ್ಲ, ಹೌದಲ್ವಾ? ಸೊ ದಿಸ್ ಈಸ್ ಅ ಫಿಸಿಕಲ್ ಪೋಡಿಯಂ, ಹೌದಲ್ವಾ? ಸೊ ಇದನ್ನೇ ನೀವು ಡಿಜಿಟಲ್ ಅಲ್ಲಿ ನೋಡೋದ್ರಿಂದ ಡಿಜಿಟಲ್ ಇಮೇಜ್, ಹೌದಲ್ವಾ? ಸೊ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಫಿಸಿಕಲ್ ಇದು ಅಂತ. ಸೊ ಡಿಜಿಟಲ್ ಸಿಸ್ಟಮ್ಸ್ ಯಾವ್ದ್ರಿಂದ? ಅವೆಲ್ಲದನ್ನು ಪ್ರೊಟೆಕ್ಟ್ ಮಾಡೋದು ಯಾವ್ದ್ರಿಂದ? ಸೈಬರ್ ಅಟ್ಯಾಕ್ಸ್, ಥೆಫ್ಟ್, ಡ್ಯಾಮೇಜ್ ಅಂಡ್ ಅನ್ಆಥರೈಸ್ಡ್ ಆಕ್ಸೆಸ್. ಎಷ್ಟು ಸಿಂಪಲ್ ಆಗಿದೆ ಸೈಬರ್ ಸೆಕ್ಯೂರಿಟಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಏನ್ ಮಾಡ್ತಾನೋ ಅದೇ ತರ ಸೈಬರ್ ಸೆಕ್ಯೂರಿಟಿನೂ ಕೂಡ ಮಾಡುತ್ತೆ. ಇಟ್ಸ್ ಎ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅಂತ ಯಾಕೆ ಬರುತ್ತೆ? ಇಟ್ಸ್ ವೆರಿ, ಯಾಕೆ ಪ್ರಾಕ್ಟೀಸ್ ಅಂತ ಬಂತು? ಇಡೀ ಇದರಲ್ಲಿ ಎರಡು ಪ್ರೊಫೆಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತಾರೆ. ಯಾವ್ದ್ಯಾವ್ದು? ಲಾ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತಾರೆ, ಆಮೇಲೆ ಮೆಡಿಸಿನ್. ಇವೆರಡು ಬಿಟ್ಟು ಇನ್ಯಾರು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ಲ, ಯಾಕೆ? ಗುಡ್, ಹೇಳಿ. ಡೇ ಬೈ ಡೇ ಯು ಕೆನಾಟ್ ಆಂಟಿಸಿಪೇಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ. ಲಾ ಅಲ್ಲಿ ಪ್ರತಿಯೊಂದು ಸಿಚುಯೇಷನ್ಸ್ ಸೇಮ್ ಇರಲ್ಲ, ಮೆಡಿಕಲ್ ಅಲ್ಲೂ ಅಷ್ಟೇ ಪ್ರತಿಯೊಂದು ಕೇಸು ಸೇಮ್ ಇರಲ್ಲ. ಅದಕ್ಕೋಸ್ಕರ ನೀವು ಎರಡು ಪ್ರೊಫೆಷನ್ ಅಲ್ಲಿ ಐ ಆಮ್ ಪ್ರಾಕ್ಟೀಸಿಂಗ್ ಲಾ, ಐ ಆಮ್ ಪ್ರಾಕ್ಟೀಸಿಂಗ್ ಮೆಡಿಸಿನ್ ಅಂತಾರೆ, ಸರಿನಾ? ಇಂಜಿನಿಯರಿಂಗ್ ತಗೊಂಡ್ರೆ ಇಂಜಿನಿಯರಿಂಗ್ ಇಸ್ ವೆರಿ ಮಚ್ ಸೈಂಟಿಫಿಕ್. ಇಟ್ ಇಸ್ ಅದ್ನೇನು ಇವಾಗ ಏನು ಎಷ್ಟು ಅಮೌಂಟ್ ಆಫ್ ಅಲ್ಲಿ ನಾನು ಇದನ್ನ ಮಿಕ್ಸ್ ಮಾಡಬೇಕು, ಎವ್ರಿಥಿಂಗ್ ಇಸ್ ನೋನ್ ಅಂಡ್ ಅದು ಇಟಿರೇಟ್ ಆಗ್ತಾ ಇರುತ್ತೆ, ವಿ ನೋ ಇಟ್. ಬಟ್ ಲಾ ಮತ್ತೆ ಇದರಲ್ಲಿ ಪ್ರಾಕ್ಟೀಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ವಿ ಕೆನಾಟ್ ಆಂಟಿಸಿಪೇಟ್ ಏನಾಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿಲೂ ಅಷ್ಟೇ. ಸೊ ಇಟ್ ಈಸ್ ನಾಟ್ ಮೊನೋಟಮಿ. ಅಂದ್ರೆ ಮೋನೋ ಅಂದ್ರೇನು? ಮೊನೋಟಮಿ ಅಲ್ಲ ಅದು. ಸೊ ಇಟ್ ಈಸ್ ವೆರಿ ಮಚ್ ವರ್ಸಟೈಲ್. ವೋಲಟೈಲ್ ಲಿಕ್ವಿಡ್ಸ್ ಗೊತ್ತಾ? ವೋಲಟೈಲ್, ಪೆಟ್ರೋಲ್ದು ಅದೆಲ್ಲ ವೆರಿ ಮಚ್ ಹೈಲಿ ರಿಯಾಕ್ಟಿವ್ ಆ ಥರ, ಸರಿನಾ? ವರ್ಸಟೈಲ್ ಅಂತಂದ್ರೆ ವರ್ಸಟೈಲ್ ಕ್ಯಾರೆಕ್ಟರ್, ವರ್ಸಟೈಲ್ ಆಕ್ಟರ್ ಅಂತ ಅಂತಾರೆ, ಅಂದ್ರೆ ಬಹುಮುಖ ಪ್ರತಿಭೆ. ಸೊ ವರ್ಸಟೈಲ್ ಅಂತಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಪ್ರಾಕ್ಟೀಸ್ ಅಂತ ಕರೀತಾರೆ, ಸರಿನಾ? ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ ಗೊತ್ತಾಯ್ತಾ? ಸೈಬರ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೈಬರ್ ಥ್ರೆಟ್ಸ್ ದಟ್ ಟಾರ್ಗೆಟ್ ಸಿಸ್ಟಮ್ಸ್, ನೆಟ್ವರ್ಕ್ಸ್ ಅಂಡ್ ಪ್ರೋಗ್ರಾಮ್ಸ್. ವೈ ಇಟ್ ಇಸ್ ಇಂಪಾರ್ಟೆಂಟ್? ವಿ ಅಂಡರ್ಸ್ಟುಡ್ ಯಾತಕ್ಕೆ ಅದು ಇಂಪಾರ್ಟೆಂಟ್ ಅಂತ ನಮಗೆ ಒಂದು ಕ್ರೀಮಿ ಲೇಯರ್ ಅಲ್ಲಿ ಅರ್ಥ ಆಯ್ತು, ಸರಿನಾ? ಸೈಬರ್ ಅಟ್ಯಾಕ್ಸ್ ಕ್ಯಾನ್ ಲೀಡ್ ಟು ಲಾಸ್ ಆಫ್ ಮನಿ, theft of personal data and reputational damage. So what had happens, it is very real case. ಸರ್ ಏನಾಯ್ತು ಅಂದ್ರೆ ನಾನು ಎರ್ಲಿ ಸ್ಟೇಜ್ ಅಲ್ಲಿ ಒಂದು ಪಿ ಜಿಲಿದ್ದೆ. ಅವ್ನು ಪಾಪ ಅವ್ನು ಆಂಧ್ರದವನೇ, ಸರಿನಾ? ಅವನಿಗೆ ಇದು ಸ್ವಲ್ಪ ಹ್ಯಾಕಿಂಗ್ ಎಲ್ಲ ಗೊತ್ತು. ಏನ್ ಮಾಡ್ಬಿಟ್ಟಿದ್ದೇನೆ, ಈ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಸ್ಕಾಲರ್ಶಿಪ್ಸ್ ಎಲ್ಲ ಇದು ಮಾಡ್ತಾರಲ್ಲ, ಅರೌಂಡ್ 6 to 7 ಮೆಂಬರ್ಸ್ ಸ್ಕಾಲರ್ಶಿಪ್ನ ಅವ್ನ ರಿಲೇಷನ್ಸ್ಗೆಲ್ಲ ಹಾಕ್ಸ್ಕೊಂಡ್ಬಿಟ್ಟವನೆ. ಮತ್ತೆ ಒಂದು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಇದು ಹಿಂಗ್ ರನ್ ಆಗುತ್ತಲ್ವಾ, ಆ ರನ್ ಆಗೋದನ್ನು ಚೇಂಜ್ ಮಾಡ್ಬಿಟ್ಟವನೆ. ಸೊ ಆ ಥರ ಹಂಗ್ ಮಾಡಿದಾಗ ಏನಾಯ್ತು, ಲಾಸ್ ಆಫ್ ಮನಿ ಅಥವಾ ರೆಪ್ಯುಟೇಷನಲ್ ಡ್ಯಾಮೇಜ್. ಯಾರೋ ಒಬ್ಬ ಹೋಗ್ಬಿಟ್ಟು ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಏನೋ ಒಂದು ಚೇಂಜ್ ಮಾಡ್ಬಿಟ್ಟ ಅಂತಂದ್ರೆ ಇಟ್ ಇಸ್ ಟೋಟಲಿ ರೆಪ್ಯುಟೇಷನಲ್ ಡ್ಯಾಮೇಜ್ ಅಲ್ವಾ? ಸೈಬರ್ ಅಟ್ಯಾಕ್ಸ್ ಆಗದಂಗೆ ನಾವು ಸೆಕ್ಯೂರ್ ಮಾಡೋ ಅಂಥದ್ದೇನೆ ಸೈಬರ್ ಸೆಕ್ಯೂರಿಟಿ. ಯು ಶುಡ್ ಇಮ್ಯಾಜಿನ್ ದಿ ಕಾನ್ಸಿಕ್ವೆನ್ಸಸ್. ಎಸ್ಟರ್ಡೇ ನಾನು ಯಾವುದೋ ಐ ಬೊಮ್ಮದ್ ಹೇಳ್ತಾ ಇದ್ದೆ. ಅವನು ಅಟ್ಯಾಕ್ ಮಾಡಿ ಹೆಂಗೋ ಆ ಮೂವಿನ ತಕ್ಕೊಂತಾ ಇದ್ದ ರಿಲೀಸ್ ಆಗೋದಕ್ಕಿಂತ ಮುಂಚೆನೋ ಅಥವಾ ರಿಲೀಸ್ ಆದ್ಮೇಲೆ OTT ಪ್ಲಾಟ್ಫಾರ್ಮ್ಗೆ ಹೋಗೋದಕ್ಕಿಂತ ಮುಂಚೆನೋ, ಸರಿನಾ? ಆ ಅಟ್ಯಾಕ್ಸ್ನೆಲ್ಲ ತಡೆಗಟ್ಟೋದಕ್ಕೇನೆ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಮಚ್. ಅದರಿಂದ ಏನು ಲಾಸು? ಮೂವೀಸ್ ಅಲ್ಲಿ 100 ಕೋಟಿ 1000 ಕೋಟಿ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಬಂತಂದ್ರೆ ಯಾರು ಥಿಯೇಟ್ರಿಗೆ ಹೋಗ್ತಾರೆ, ಸರಿನಾ? ಲಾಸ್ ಆಫ್ ಮನಿ ಅಥವಾ ಥೆಫ್ಟ್ ಏನೇ ಇರ್ಬೋದು. ಸೊ ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂಡ್ ನೌ ಆಲ್ಸೋ ಇವಾಗ ನೀವು ಇಫ್ ಯು ಎನ್ಕೌಂಟರ್ ಏನಾದರೂ ಸೈಬರ್ದು ಮಾಲ್ ಫಂಕ್ಷನಿಂಗ್ ಅಂತ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಮಚ್ ಅವೈಲಬಲ್ ಅಂಡ್ ಯು ಕ್ಯಾನ್ ರೀಚ್ ಔಟ್ ಯೂಸಿಂಗ್ ಯುವರ್ ವಾಟ್ಸ್ಆ್ಯಪ್ ಅಲ್ಲೇ ಬೆಂಗಳೂರ್ದು ಸೈಬರ್ ಸೆಕ್ಯೂರಿಟಿ ಅವರು ಅಷ್ಟು ಇನ್ಸ್ಟೆಂಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಫಾರ್ ಒನ್ ಆಫ್ ದಿ ಇನ್ಸಿಡೆಂಟ್ಸ್ ನಾನು ಅವ್ರು ರೀಚ್ ಮಾಡಿದ್ದೆ, ಬಟ್ ಇಟ್ ವಾಸ್ ನಾಟ್ ಲೆಜಿಟಿಮೇಟ್. ನಾನೇನೋ ಗಾಬರಿ ಆಗಿ ಮಾಡ್ಬಿಟ್ಟಿದ್ದೆ. ಆಟೋ ಸ್ವೀಪ್ ಅಂತ ಒಂದು ಫೆಸಿಲಿಟಿ ಇದೆ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಲ್ಲಿ. ವೆನ್ ಯು ರೀಚ್ ಸರ್ಟೈನ್ ಅಮೌಂಟ್ ಆಫ್ ಮನಿ ಇನ್ ಎ ಸೇವಿಂಗ್ಸ್ ಅಕೌಂಟ್, ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಫಿಕ್ಸ್ಡ್ ಡೆಪಾಸಿಟ್.
ಸೊ ಅದೇನಾಗ್ಬಿಡ್ತು, ಅದು ಆಟೋ ಸ್ವೀಪ್, ಆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಲ್ಲ, ಥ್ರೆಶೋಲ್ಡ್ ಕ್ರಾಸ್ ಆದ್ಮೇಲೆ ಆ ಮನಿ ಏನಾಗುತ್ತೆ, ಆಟೋ ಸ್ವೀಪ್ ಎಲ್ಲ ಬ್ಯಾಂಕ್ಸಲ್ಲೂ ಇದೆ. ಸೊ ಸೇವಿಂಗ್ಸ್ ಅಕೌಂಟಲ್ಲಿ ಆ ಥ್ರೆಶೋಲ್ಡ್ಗಿಂತ ಜಾಸ್ತಿ ಹೋಯ್ತು ಅಂದರೆ ಅದು ಆಟೋಮೆಟಿಕಲಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಕ್ರಿಯೇಟ್ ಆಗ್ಬಿಡುತ್ತೆ. ನನಗೆ ಆಟೋ ಸ್ವೀಪ್ ಅಂದ್ರೇನು, ಗೂಡ್ಸ್ ಗುಂಡ ಅಂತ ನನಗೆ ಗಾಬರಿ ಆಗ್ಬಿಡ್ತು. ಆಮೇಲೆ ಬ್ಯಾಂಕ್ ಅವ್ರಿಗೆ ನಾನು ಆಮೇಲೆ ಏನು ಇದು ಅಂತ ಇಡ್ತೀರಿ, ಸ್ವೀಪ್ ಅಂತಂದ್ರೆ ಏನು, ಗಾಬರಿ ಆಗಲ್ವ ಅಂತ ಆಮೇಲೆ ಸೈಬರ್ ಸೆಕ್ಯೂರಿಟಿಗೆಲ್ಲ ರಿಪೋರ್ಟ್ ಮಾಡಿ ಸರಿ ಹಿಂಗೆ ಆಗ್ಬಿಟ್ಟಿದೆ ಅಂತ ಆಮೇಲೆ ನೋಡ್ಕೊಂಡ್ರೆ ಅದೊಂದು ಇಟ್ ಈಸ್ ಎ ಸರ್ವಿಸ್ ಪ್ರೊವೈಡೆಡ್ ಬೈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಓಕೆನಾ? ಸೊ ಹಂಗೆ ಐ ವಾಸ್ ಟೆಲ್ಲಿಂಗ್ ದಟ್ ಸೈಬರ್ ಸೆಕ್ಯೂರಿಟಿ ಸೋ ಈಸಿ ಫಾರ್ ಯು ಟು ಅಂದರೆ ರೀಚ್ ಔಟ್. ಓಕೆನಾ? ಹಾಂ, ಟೈಪ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಏನೇನು ಟೈಪು? ಅಪ್ಲಿಕೇಶನ್ ಅಂದ್ರೇನು? ವೆಬ್ ಅಪ್ಲಿಕೇಶನ್ ವೇರ್ ಯು ವಿಲ್ ಇಂಟ್ರಾಕ್ಟ್, ಎಲ್ಲದನ್ನು ಬಿಸ್ನೆಸ್ ರನ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು. ಆಮೇಲೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ, ಡೇಟಾ ಸೆಂಟರ್ಸ್ ಇರುತ್ತೆ ಗೊತ್ತಾ, ಅದನ್ನೇ ನಾನು ಹೇಳೋದು. ಈಗ ಗೌರ್ಮೆಂಟ್ ರನ್ನಿಂಗ್ ಡೇಟಾ ಸೆಂಟರ್ಸ್ ಈ ಡಿಫೆನ್ಸಲ್ಲೆಲ್ಲ ವೆರಿ ಹೈಲಿ ಸೆಕ್ಯೂರ್ಬಲ್. ಈಗ ಡಿಫೆನ್ಸ್ ಸಿಸ್ಟಮ್ಸಲ್ಲಿ ನಮಗೆ ಗೊತ್ತು, ಡ್ರೋನೇ ಹಾರಕ್ಕೆ ಬಿಡಲ್ಲ, ಅಲ್ಲಿ ಹೈಲಿ ಸೆಕ್ಯೂರ್ಡ್ ಮಾನಿಟರಿಂಗ್ ಫಿಸಿಕಲ್ ಆಗೇ ಇದ್ದಾಗ those data are stored in very high secure database alva. So nobody should, for suppose any foreign national should not access that alla. So critical infrastructure security, application security, network security or cloud security, these are the types of securities. And common cyber threats ಅಂದ್ರೆ ಥ್ರೆಟ್, ಇವಾಗೆಲ್ಲ ಇದರಲ್ಲೆಲ್ಲ ಹೇಳಿದೆ ಥ್ರೆಟ್ನಿಂಗ್ ಕಾಲ್ ಬರ್ತಾ ಇದೆ ಅಂದ್ರೆ ಹೇಳಿ. ಒಂದು ನಮ್ಮ ಮನೇಲಿ ನಡೆದಿರಂತ ಹೇಳ್ತೀನಿ. ನಮ್ಮ ಬ್ರದರು ಒಂದು HDFC ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಮಾಡ್ತಾರೆ. ಅವ್ರು ಸ್ವಲ್ಪ ಈ ತರ ಈ ವಿಚಾರಗಳು ಸ್ವಲ್ಪ ಸಾಮಾಜಿಕವಾಗಿ ಹೆಚ್ಚು ಒಡನಾಟ ಇಲ್ಲ. ಹಂಗಾಗಿ ಏನಾದ್ರೆ ಒಂದು ಇತ್ತೀಚೆಗೆ ಎಲ್ಲ ಓದಿರ್ತೀರಿ ಈ ಸೈಬರ್ ಇದ್ರಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ. ನಾನು ಎಲ್ಲ ಹೊರಗಡೆ ಹೋಗಿದ್ದವನು ಬಂದೆ ಸರ್, ನಮ್ಮ ಬ್ರದರ್ ರೂಮ್ ಅಲ್ಲಿ ಬಾಗಿಲು ಹಾಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ಬಿಟ್ಟವ್ರೆ. ಆ ಕಡೆಯಿಂದ ಸೇಮ್ ಪೊಲೀಸ್ ಸ್ಟೇಷನ್ ಸೆಟಪ್ ಇದೆ, ಬ್ಯಾಕ್ ಗ್ರೌಂಡ್ ಎಲ್ಲ. ನಮ್ಮ ತಾಯಿ ಬಂದಿದ್ದಾರೆ, ನಮ್ಮ ತಾಯಿ ಕೇಳಕ್ ಹೋಗಿದ್ದಾರೆ, ಬಿಡ್ತಾ ಇಲ್ಲ ಅವ್ರಿಗೆ, ಹೋಗಮ್ಮ ಆ ಕಡೆ ಹೋಗು ಅಂತ ಹಿಂಗೆಲ್ಲ ಅಂತ ಇದಾರೆ. ಆಮೇಲೆ ನಾನು ಹೋಗಿ ನೋಡ್ತೀನಿ, ಇಲ್ಲ ಇದು ಯಾಕೆಂದ್ರೆ ಆಕ್ಚುಲಿ ಅವನು ಲಾ ಮಾಡಿದ್ದಾನೆ. ಹಂಗಾಗಿ ಲಾ ಮಾಡಿದವ್ರಿಗೆ ಈ ಸೈಬರ್ ಇದು ಡಿಜಿಟಲ್ ಅರೆಸ್ಟ್ ಅಂದ್ರೇನು, ಅದು ಯಾವ ಮಟ್ಟದ ತೀವ್ರತೆ ಇರುತ್ತೆ ಅನ್ನೋದು ಅರಿವಿರುತ್ತೆ ಅವ್ರಿಗೆ. ಅದಕ್ಕೆ ಸತ್ಯನೇ ಏನೋ ಅಂತ ಅನ್ಕೊಂಡು ಅವನು ನಿಜವಾಗ್ಲೂ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ ಸರ್. ಎಲ್ಲ ಮೊಬೈಲ್ ಪರ್ಸನ್ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು ಅಂತ ಡಿಜಿಟಲ್ ಅರೆಸ್ಟ್ ಅಳ್ಳಾಡಂಗಿಲ್ಲ ಅಂತ ಕುಂಡಿಸ್ಕೊಂಡ್ಬಿಟ್ಟಿದ್ದಾನೆ. ಇದನ್ನ ನಾನು ಆಲ್ರೆಡಿ ಅವನು ಇವೆಲ್ಲ ಅಷ್ಟೊಂದು ನೋಡಿಲ್ಲ ಅನ್ಸುತ್ತೆ, ಅವ್ನ್ ಗೊತ್ತೇ ಇಲ್ಲ ಇದು. ನಾನ್ ಬರ್ತೀನಿ, ನೀನ್ ಬರ್ಬೇಡ ಹೋಗು ಅಂತ ಹಿಂಗೆಲ್ಲ ಹಿಂಗ್ ಮಾಡಕ್ ಬಂದ. ಆಮೇಲೆ ಹಂಗೂ ನಾನು ನೋಡೋ ತನಕ ನೋಡಿದೆ ಒಂದು ಅರ್ಧ ಗಂಟೆ. ಆಮೇಲೆ ನಾನು ಬಂದ್ ನೋಡ್ತೀನಿ ಹಿಂಗ ಆಗ್ತಾ ಐತೆ, ನೀಟಾಗಿ ಬಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ನಡಿ ಎದ್ದು ಬಾ ಆಚಿಕೆ. ಹೌದೌದು, ಅದು ಆಕ್ಚುಲಿ ಈ ರೀಲ್ಸ್ ಗಳಲ್ಲೆಲ್ಲ ಇವಾಗ ಬರ್ತದೆ. ರೀಲ್ಸ್ ಅಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲೂ ಈ ತರದ್ದು ಬರ್ತದೆ. ಆಮೇಲೆ ತುಂಬಾ ನಮ್ಗೆ ಗೊತ್ತಿದ್ದು ಕೂಡ ನಾವೇ ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಸಿಚುಯೇಷನ್ ನ ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ಇದ್ ಮಾಡ್ಬಿಡ್ತಾರೆ. ಡಿಜಿಟಲ್ ಅರೆಸ್ಟ್ ಅನ್ನೋ ತರಕ್ಕೆ ಸಿಚುಯೇಷನ್ಗೆ ಸಿಕ್ಕಾಕ್ಸ್ತಾರೆ. ನನ್ನ ಫ್ರೆಂಡೇ ಸರ್ 7,000 ರೂಪಾಯಿ 8,000 ರೂಪಾಯಿ ಕಳ್ಕೊಂಡ. ಅದಕ್ಕೋಸ್ಕರನೇ ನೋಬಡಿ ಶುಡ್ ಕ್ಲಿಕ್ ಎನಿ ಅನ್ನೋನ್ ಲಿಂಕ್ಸ್ನ ಕ್ಲಿಕ್ ಮಾಡಬಾರ್ದು, .apk ಅಂತ ಫೈಲ್ನ ಡೌನ್ಲೋಡ್ ಮಾಡಬಾರ್ದು, OTP ಗಳನ್ನ ಶೇರ್ ಮಾಡಬಾರ್ದು ಅಂತ ಹೇಳೋದು. ಇವಾಗ ಡಿಜಿಟಲ್ ಅರೆಸ್ಟ್ ಅಂತ ಇನ್ನೂ ಒಂದು ಸ್ಕ್ಯಾಮ್ಸ್, ವಿ ಶುಡ್ ಸ್ಪೀಕ್ ಅಬೌಟ್ ದೋಸ್ ಸ್ಕ್ಯಾಮ್ಸ್. ಓಕೆನಾ? ಏನಾಗುತ್ತೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಏನೋ ಆರ್ಡರ್ ಮಾಡಿಲ್ಲ ಮೇಡಮ್, ನಿಮ್ಮ ಮನೆಗೆ ಆರ್ಡರ್ ಬಂದಿದೆ ಅಂತ ತಗೊಂಡೋಗೋನೆ. ಅವ್ರಿಗೆ ಏನು ಗೊತ್ತು, ಫ್ರೀಕ್ವೆಂಟ್ಲಿ ಕಾಮರ್ಸ್ ಪೋರ್ಟಲಲ್ಲಿ ಆರ್ಡರ್ ಮಾಡ್ತಾ ಇರ್ತಾರಲ್ಲ, ಕೊಟ್ಬಿಟ್ಟು ಅದ್ರೊಳಗೆ ಏನಿದೆಯೋ ಅನ್ನೋ ಗೊತ್ತಿಲ್ಲ. ಸರಿ ಮೇಡಮ್ ಒಂದು OTP ಬಂದಿದೆ ಹೇಳಿ, OTP ಹೇಳಿದ್ರು, ಮುಗಿದೋಯ್ತು ಕತೆ. ಎಷ್ಟು ಈಸಿ ಅಲ್ವಾ? ಅರ್ಥ ಆಯ್ತಾ ನಿಮ್ಗೆ? ದಟ್ ಈಸ್ ಫಾಲ್ಸ್ ಡೆಲಿವರಿ. ಹಿ ಟುಕ್ ಏನೋ ಒಂದು ಪಾರ್ಸಲ್, ಅದ್ರೊಳಗಡೆ ಏನು ಗೊಂಬೆನೇ ಇಟ್ಕೊಟ್ಟ ಅಂತಾನೆ ಇಟ್ಕೊಳ್ಳೋಣ, ಬಟ್ ವಾಟ್ ವಾಸ್ ಹಿಸ್ ಇಂಟೆನ್ಷನ್? ಸೊ ಅದಕ್ಕೋಸ್ಕರ ಎಷ್ಟು ಈಸಿಯಾಗಿ ಆ ಲಾಸ್ ಆಫ್ ಮನಿ ಆಗುತ್ತೆ, ಅದನ್ನೆಲ್ಲ ತಡೆಗಟ್ಟಬೇಕಲ್ವಾ? ಅದಕ್ಕೋಸ್ಕರನೇ ಇವಾಗ ಮೊನ್ನೆ ಇನ್ ವೆರಿ ರೀಸೆಂಟ್ ನ್ಯೂಸು, OTP ಏನಾಗ್ತದೆ ಇವಾಗ, ನೀವು ನನಗೆ OTP ಹೇಳ್ಬೋದು ಫೋನಲ್ಲಿ, ನಾನು ಅದನ್ನ ಎಂಟ್ರ್ ಮಾಡ್ಬೋದು, ಹೌದಾ ಅಲ್ವಾ? ಈಗ ನಾನು ನೀವು ರಿಲೇಟಿವ್ ಇದ್ರೆ ನೀವು OTP ಹೇಳ್ಬೋದು. ಇವಾಗ ಅದಕ್ಕೋಸ್ಕರನೇ ಆ ಮೆಜರ್ಮೆಂಟ್ಗೆ ಅಂತಾನೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಬಯೋಮೆಟ್ರಿಕ್ ತರ್ತಾ ಇದ್ದಾರೆ. ಇವಾಗ ಏನಾಗ್ತಾ ಇದ್ದು, ಈ ರೇಷನ್ದೆಲ್ಲ ಏನ್ ಮಾಡ್ತಾ ಇದ್ರು, ಮುಂಚೆ ರೇಷನ್ ಹೆಂಗ್ ಬೇಕೋ ಅದ್ ಮಾಡ್ತೀವಿ, ಇವಾಗ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಇಡ್ಲೇಬೇಕು. ಅದೇ ತರ ಈಗ OTP, ಇವಾಗ ಫಾರ್ ಸಪೋಸ್ ಆಥರೈಸ್ಡ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನಾವೇನಾದ್ರೂ ವೆರಿ ರೀಸೆಂಟ್, ಎಸ್ಟರ್ಡೇ ಆರ್ ಡೇ ಬಿಫೋರ್ ಎಸ್ಟರ್ಡೇ ಸರ್ ಇದು. ಸೊ ಗೌರ್ಮೆಂಟ್ ಈಸ್
ಗೌರ್ಮೆಂಟ್ ವಾಂಟ್ಸ್ ಟು ಟೇಕ್ ಎ ಮೆಜರ್ಮೆಂಟ್ ಆಫ್ ಬಯೋಮೆಟ್ರಿಕ್ ಅಗೈನ್ ನಾಟ್ ಥ್ರೂ OTP ನಾನು ನಿಮಗೆ ಶೇರ್ ಮಾಡಿದೆ ಅಂದರೆ ಇದಾಗ್ಬೋದಲ್ಲ ಅಂತ ಅಂದ್ಬಿಟ್ಟು, ಸರಿನಾ? ಸೊ ಇದೆಲ್ಲ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆದರೆ ನಿಮಗೆ ಅದನ್ನ ಟೆಕ್ಸ್ಟ್ ಅಥವಾ ಅಲ್ಲಿ ಏನು ಆ್ಯಕ್ಚುಲ್ ಆಗಿ ನಡೀತಾ ಇದೆ ಅನ್ನೋದು ತಿಳಿದಿರಬೇಕು. ಅಂಡ್ ಕಾನ್ಸಿಕ್ವೆನ್ಸಸ್, ಅದರ ಪರಿಣಾಮಗಳು ಅದಾಗಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಓದಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅವ್ನಿಗೆ ಹೇಳಿದ್ರೆ ಅಷ್ಟೇ ಓದ್ತಾನೆ. ಅಥವಾ ಬೆನಿಫಿಟ್ಸ್ ಹೇಳಬೇಕು, ಇಲ್ಲ ಕಾನ್ಸಿಕ್ವೆನ್ಸಸ್ ಹೇಳಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ರಿಯಲೈಸೇಷನ್. ಓಕೆ, ಕಾಮನ್ ಸೈಬರ್ ಥ್ರೆಟ್ಸ್ ಏನೇನು ಅಂತಂದ್ರೆ ಮಾಲ್ವೇರ್ಸ್, ರ್ಯಾನ್ಸಮ್ವೇರ್, ಸ್ಪೈವೇರ್, ಇವೆಲ್ಲ ಏನಂತಂದ್ರೆ ಥ್ರೆಟ್ಸ್ಗಳಷ್ಟೇ. ಈಗ ಮಾಲ್ವೇರ್ ಅದನ್ನೆಲ್ಲ ನೋಡಿ, ಮಾಲ್ವೇರ್ ಅಂದ್ರೇನು, ಎಲ್ಲ ಒಂದೇ ಥರ ವೈರಸ್ಗಳ ಥರ. ಒಬ್ಬ ಹ್ಯೂಮನ್ ಬಾಡಿಗೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಹೆಂಗೆ ಆಚೆಗಡೆಯಿಂದ ಫಾರಿನ್ ಸಬ್ಸ್ಟೆನ್ಸ್ ಅಥವಾ ಫಾರಿನ್ ಥಿಂಗ್ಸ್, ಫಾರಿನ್ ಅಂದ್ರೇನು? ಆಮೇಲೆ ಆ ಫಾರಿನ್ ಅಲ್ಲ, ಫಾರಿನ್ ಥಿಂಗ್ಸು, ಫಾರಿನ್ ಬಾಡೀಸ್ ಏನಾದರೂ ಹ್ಯೂಮನ್ ಬಾಡಿಗೆ ಎಂಟರ್ ಆಯ್ತು ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಡಿಫ್ರೆಂಟ್ಲಿ ಅಲ್ವಾ? ಅದೇ ಥರ ಒಂದು ಅಪ್ಲಿಕೇಶನ್ಗೆ ಅವ್ನು ವೈರಸ್ ಇಂಜೆಕ್ಟ್ ಮಾಡಿದ್ರೆ ಆ ವೈರಸ್ ಹೇಳ್ದಂಗೆ ಅದು ಕೇಳುತ್ತೆ, ಹೌದಲ್ವಾ? ಸೊ ವಿ ನೋ ಹೌ ಇಟ್ ಹ್ಯಾಕ್ಸ್ ಅಪಾನ್ ಎ ಹ್ಯೂಮನ್ ಬಾಡಿ. ಇಟ್ ಇಸ್ ದ ಸೇಮ್ ಕೇಸ್. ಸೊ ಮಾಲ್ವೇರ್, ರ್ಯಾನ್ಸಮ್ವೇರ್, ಸ್ಪೈವೇರ್, ಫಿಶಿಂಗ್ ಫೋನ್, PHONE ಫೋನ್, ಓಕೆನಾ? ಮಾಲ್ವೇರ್, ಸ್ಯಾನ್ಸಮ್ವೇರ್, ಸ್ಪೈವೇರ್, ಇವೆಲ್ಲ ವೈರಸಸ್ ಅಂತ ಅಂದ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಮೇಲೆ ಅವೆಲ್ಲ ದಾಳಿ ಮಾಡ್ತವೆ. ಅದ್ರ ಕೆಲಸ ಏನು ಬೇಕೋ, ಇವಾಗ ಸಪೋಸ್ ಡೇಟಾನ ಸೆಂಡ್ ಮಾಡೋದಾಗಿರ್ಬೋದು, ಡೇಟಾನ ಬ್ಲಾಕ್ ಮಾಡೋದಾಗಿರ್ಬೋದು ನಿಮಗೆ ಸಿಗ್ದಂಗೆ, ಓಕೆನಾ? ಆ ಥರದ್ದೆಲ್ಲ ಆಗುತ್ತೆ. ಸೈಬರ್ ಇದು ಇಂಪಾರ್ಟೆಂಟು. ಸೈಬರ್ ಸೆಕ್ಯೂರಿಟಿಯಲ್ಲಿ ವಾಸ್ ಎ ಇಂಡಿಯಾ ವಿಕ್ಟಿಮ್ ಆಗಿತ್ತಾ ಅಂತ ಅಂದ್ಬಿಟ್ಟು, ಇಂಡಿಯಾ ಹ್ಯಾಸ್ ಬೀನ್ ವಿಕ್ಟಿಮ್ ಟು ದಿ ಇಂಡಿಯಾ. ಇಟ್ ಇಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಂಟ್ರಿ, ನಾಟ್ ಅನ್ ಇಂಡಿವಿಜುವಲ್. So just you have to imagine if a country itself is in a threat for a cyber security, think about a common people. ಹೌದಾ ಅಲ್ವೋ? So India has been victim to the cyber attacks number of times in the recent past. ಎಷ್ಟು ಚೆನ್ನಾಗಿದೆ ನೋಡಿ, ರೀಸೆಂಟ್ ಆಗಿ ಪಾಸ್ಟ್, ಓಕೆನಾ? ಸೊ 2017 ವಾನಾಕ್ರೈ ಅನ್ನೋದು ಅದೇ ರ್ಯಾನ್ಸಮ್ವೇರು, ಆ್ಯಂಡ್ ಪೆಟ್ಯಾ ರ್ಯಾನ್ಸಮ್ವೇರ್. 2018 ಆಧಾರ್ ಸಾಫ್ಟ್ವೇರ್, ಇದು ಎಷ್ಟು ಜಸ್ಟ್ ಇಮ್ಯಾಜಿನ್ ಯಾಕೆ ಪರಿಣಾಮ. ಯಾಕೆಂದ್ರೆ ಆಧಾರಲ್ಲಿ ಏನು ಕೊಟ್ಟಿದೀವಿ ನಾವು? ಕಣ್ಣಚ್ಚು ಮತ್ತೆ ಬೆರಳಚ್ಚು ಕೊಟ್ಟಿದೀವಿ. ಇಫ್ he gets access to my biometrics, he will be able to claim as mine ಅಲ್ವಾ? ನಂತರನೇ ಅವ್ನು ಕ್ಲೈಮ್ ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು, ಹೌದಾ ಅಲ್ವಾ? ಸೊ ಆಧಾರ್ ಸಾಫ್ಟ್ವೇರ್ ಹ್ಯಾಕ್ಡ್ ಅಂಡ್ ಆಧಾರ್ ಡೀಟೇಲ್ಸ್ ಆಫ್ ದ ಪೀಪಲ್ ಲೀಕ್ಡ್ ಆನ್ಲೈನ್. ಸೊ ಯು ಕ್ಯಾನ್ ಇದನ್ನೇ ಮೆನ್ಷನ್ ಮಾಡ್ಬೋದು ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಅಲ್ಲಿ. ಸೈಬರ್ ಸೆಕ್ಯೂರಿಟಿ, ಬೇಸಿಕ್ಸ್ ಆಫ್ ಸೈಬರ್. ಈ ಪಿಕ್ಚರ್ನ ತಲೆಗೆ ಹಂಗೆ ಹಚ್ಚೊಳ್ಕೊಂಬಿಡಿ, ಓಕೆನಾ? ಜಾಸ್ತಿ ಇದು ಎಲಿಮಿನೇಟರಿ ಟೈಪ್ ಆಫ್ ನಾಲೆಡ್ಜ್, ಓಕೆನಾ? ನಿಮ್ಗೆ ಜಾಸ್ತಿ ಬೇಡ. ಸೊ ಡೆಫಿನೇಷನ್ ಸೆಕ್ಯೂರಿಂಗ್ ಒನ್ಸ್ ಪರ್ಸನಲ್ ಅಥವಾ ಇನ್ಫಾರ್ಮೇಷನ್ ಸಿಸ್ಟಮ್ ಸಚ್ ಆಸ್ ಕಂಪ್ಯೂಟರ್, ನೆಟ್ವರ್ಕ್ಸ್, ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ಪ್ರೊಟೆಕ್ಷನ್ ಆಫ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ಸ್. ಬ್ಯಾಂಕಿಂಗ್ ಸಿಸ್ಟಮ್ಸ್ ಇರ್ತಲ್ವಾ, ನಿಮ್ಗೆ ಇನ್ನೂ ಒಂದು ಹೇಳ್ಬೇಕು. ಬ್ಯಾಂಕಿಂಗ್ ಸಿಸ್ಟಮ್ಸ್ದು ಅವ್ರ ಅಪ್ಲಿಕೇಶನ್ಸ್ನೆಲ್ಲ ಡೆವಲಪ್ ಮಾಡ್ತಾರಲ್ವಾ, ಈಗ HDFC ಆಗಿರ್ಬೋದು, ICICI ಆಗಿರ್ಬೋದು, ಅಲ್ಲಿ ಎಷ್ಟು ಕ್ರೂಷಿಯಲ್ ಇರುತ್ತೆ ಅಂತ. ಯಾಕೆಂದರೆ ನಾವು ಟೆಲಿಕಾಮ್ ಇದರಲ್ಲ ಓಪನ್, ಯು ವಿಲ್ ನಾಟ್ ಬಿ ಅಲೌಡ್ ಟು ಟೇಕ್ ಯುವರ್ ಫೋನ್ ಇನ್ಸೈಡ್. ಯು ವಿಲ್ ನಾಟ್ ಬಿ ಏಬಲ್, ಈವನ್ ಇಫ್ ಯು ಟೇಕ್, ಯು ಹ್ಯಾವ್ ಟು ಮಾಸ್ಕ್ ಯುವರ್ ಕ್ಯಾಮ್ರಾಸ್, ಓಕೆನಾ? ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ಹಂಗಿರುತ್ತೆ. ಯಾಕೆಂತಂದ್ರೆ ಅಲ್ಲಿ ವೆರಿ ಕ್ರೂಷಿಯಲ್ ಕಸ್ಟಮರ್ ಡೇಟಾ ಇರುತ್ತೆ. ಸೊ ನನ್ನ ಹೆಸರು ತಗೊಳಲ್ಲ, ಒಂದು ಸಾಫ್ಟ್ವೇರ್ ಕಂಪ್ನಿ ಅವ್ನು ಏನಾಗಿದೆ ಅಂತಂದ್ರೆ, ಅವ್ನು ಹೋಗ್ಬಿಟ್ಟು ಕಸ್ಟಮರ್ ಡೇಟಾನ ಇದು ಮಾಡ್ಬಿಟ್ಟಿದ್ದಾನೆ, ಕಾಂಪಿಟೇಟರಿಗೆ ಶೇರ್ ಮಾಡ್ಬಿಟ್ಟಿದ್ದಾನೆ. ಸೊ ಅದು ಲಾಸ್ ಅವ್ರಿಗೆ. ಸೊ ಅದಕ್ಕೋಸ್ಕರ ಇಟ್ ವಿಲ್ ಬಿ ವೆರಿ, ಇವಾಗ ಯಾವುದೋ ಒಂದು ಅಲ್ಲಿ ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದೆ ಅಂದಾಗ ವೆರಿ ಸೆಕ್ಯೂರಿಟಿ ಇರುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಎನಿ ಫೋನ್ ಅಥವಾ ಏನು ತೊಗೊಂಡೋಗಂಗಿಲ್ಲ. ಮತ್ತೆ ಇನ್ನೊಂದು ವೈಟ್ ಪೇಪರ್ಸೇ ಇಲ್ಲ. ನಾವು ವರ್ಕ್ ಮಾಡಿದ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ವೈಟ್ ಪೇಪರ್, ದೇರ್ ಇಸ್ ನೋ ಆಪ್ಷನ್ ಫಾರ್ ಯು ಟು ಟೇಕ್ ವೈಟ್ ಪೇಪರ್ಸ್. ಇನ್ನೊಂದು, ಎರಡನೇದು ಬ್ಲೂ ಪೇಪರಲ್ಲೇ, ಇನ್ ಕೇಸ್ ಇಫ್ ಯು ನೀಡ್ ಟು ರೈಟ್ ಎನಿಥಿಂಗ್ ಬ್ಲೂ ಪೇಪರಲ್ಲೇ ಬರೀಬೇಕು. ಇನ್ನು ಒಂದು, ದ ಸಿಸ್ಟಮ್ ವಿಚ್ ಆರ್ ಯೂಸಿಂಗ್ ಡೆಸ್ಕ್ಟಾಪ್ ಶುಡ್ ಬಿ ಕ್ಲೀನ್. ಡೆಸ್ಕ್ಟಾಪ್ ಅಲ್ಲಿ ಏನ ಕಸ ಎಲ್ಲ ಇಟ್ಕೊಂಡಿರಂಗಿಲ್ಲ, ಅಂದ್ರೆ ಸಾಫ್ಟ್ವೇರ್ ಅಲ್ಲೂ ಅದು ಇಟ್ಕೊಂಡ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಶೇರ್ ಎನಿ ಡೇಟಾ. ಅದಕ್ಕೆ ಪೆನ್ ಡ್ರೈವ್ ಚುಚ್ಚಕ್ ಆಗಲ್ಲ, ಸರಿನಾ? ಯು ಕ್ಯಾನಾಟ್ ಶೇರ್. ಸೊ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಸೊ ದೇರ್ ಇಸ್ ನೋ ವೇ ಫಾರ್ ಯು ಟು ಅಟ್ ಲೀಸ್ಟ್ ಟೆಂಡ್ ಟು ಸ್ಟೀಲ್ ಎನಿ ಡೇಟಾ ಆರ್ ಟು ಡೂ ಎನಿ ಮಾಲ್ ಫಂಕ್ಷನ್, ಓಕೆನಾ? ಎಂತ ಕೇಳಿದೆ ಅಂದ್ರೆ ಅದು ನೆಟ್ವರ್ಕ್ ಪ್ರೋಗ್ರಾಮ್, ಪ್ರೊಟೆಕ್ಷನ್ ಆಫ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಆಸ್ ಬ್ಯಾಂಕಿಂಗ್, ಫಿನಾನ್ಸ್, ಪವರ್, ನ್ಯೂಕ್ಲಿಯರ್ ಫೆಸಿಲಿಟೀಸ್, ಟ್ರಾನ್ಸ್ಪೋರ್ಟೇಷನ್ ಎಕ್ಸೆಟ್ರಾ. ಸೊ ಈ ಏರಿಯಾಗಳನ್ನೆಲ್ಲ ಅದು ಅತಿ ಮುಖ್ಯ ಆಗುತ್ತೆ ನಮಗೆ ಆ ಡೇಟಾನ ಸ್ಟೋರ್ ಮಾಡೋ ಅಂಥದ್ದು, ಓಕೆನಾ? ಟೂಲ್ಸ್ ಫಾರ್ ಸೈಬರ್ ಅಟ್ಯಾಕ್ಸ್ ನಾವು ನೋಡಿದ್ವಿ. ಟೂಲ್ಸ್ ಅಂದ್ರೆ ಏನು? ಟೂಲ್ನ ಎಂತಕ್ಕೆ ಯೂಸ್ ಮಾಡ್ತೀವಿ? ಏನೋ ಒಂದು ಕ್ರಿಯೆ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವಾ. ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಮತ್ತೆ ಇದು
ಟೆಸ್ಟರ್ ಆಗಿರ್ಬೋದು ಅದನ್ನೆಲ್ಲ. ಸೊ ಅದೇ ಥರ ಇವೆಲ್ಲ ಮಾಲ್ವೇರು, ಫಿಶಿಂಗು, ಡೆನಯಲ್ ಆಫ್ ಒಂದೊಂದನ್ನೇ ನೋಡೋಣ. ಮಾಲ್ವೇರ್ ಅಂದರೆ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಟು ಡಿಸ್ಟ್ರಪ್ಟ್ ಕಂಪ್ಯೂಟರ್ಸ್. ಡಿಸ್ಟ್ರಪ್ಟ್, ಇವಾಗ ತಿಳಿ ನೀರನ್ನ ಅಳ್ಳಾಡ್ಸೋದು ಅಂತಾರಲ್ವಾ, ಹಂಗೆ ಡಿಸ್ಟ್ರಪ್ಟ್ ಕಂಪ್ಯೂಟರ್ಸ್, ಅದು ಮ್ಯಾಲ್ವೇರ್. ಸೊ ಹೆಂಗೆಂಗೋ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ವೆನ್ ಇಟ್ ಈಸ್ ಇಂಜೆಕ್ಟೆಡ್ ಟು ಎನಿ ಸಾಫ್ಟ್ವೇರ್. ಓಕೆನಾ. ಫಿಶಿಂಗ್ ಅಂದರೆ ಗ್ಯಾದರ್ ಪರ್ಸನಲ್ ಇನ್ಫಾರ್ಮೇಶನ್ ಯೂಸಿಂಗ್ ಡೆಸಿಪ್ಟಿವ್ ಇಮೇಲ್ಸ್ ಅಂಡ್ ವೆಬ್ಸೈಟ್. ಡೆಸಿಪ್ಟಿವ್ ಅಂದರೆ ಡಿಸೀವ್ ಅಂದ್ರೆ ಏನು? ಡಿಸೀವ್ ಅಂದ್ರೆ ಮೋಸ ಮಾಡೋದು. ಡೆಸಿಪ್ಟಿವ್ ಅಂದ್ರೆ ಅದೇ ಡಿಸೀವ್ ಎರಡು ಒಂದೇನೆ. ಓಕೆನಾ. ಗ್ಯಾದರ್ ಪರ್ಸನಲ್ ಇನ್ಫಾರ್ಮೇಶನ್ ಯೂಸಿಂಗ್ ಡೆಸಿಪ್ಟಿವ್ ಇಮೇಲ್ಸ್ ಅಂಡ್ ವೆಬ್ಸೈಟ್. ಮೊನ್ನೆ ಏನಾಗಿದೆ ಗೊತ್ತಾ, ಯಾರಿಗೋ ಒಬ್ರಿಗೆ ಮೇಲ್ ಬಂದಿದೆ. ಆ ಮೇಲಲ್ಲಿ microsoft.com ಅನ್ನೋದು ಹೆಂಗ್ ಟೈಪ್ ಮಾಡಿದ್ದಾರೆ ಅಂದ್ರೆ, ಮೈಕ್ರೋಸಾಫ್ಟ್ ಅಲ್ವಾ, MICROSOFT ಹೌದಲ್ವಾ, microsoft.com. ಹಿಂಗೆ ಆ ಮೇಲ್ ಯಾವ ತರ ಫಿಶಿಂಗಿಗೆ ಇದೆ ಎಕ್ಸಾಂಪಲ್. ಓಕೆನಾ. ಆ ಮೇಲಲ್ಲಿ ಏನಾಗಿದೆ ಗೊತ್ತಾ, small r NICROSOFT.com. ಇದು ಹೆಂಗ್ ಕಾಣಿಸುತ್ತೆ ನಿಮ್ಗೆ? ಸ್ಮಾಲ್ ಆರ್, ಇದೊಂದು ಅಕ್ಷರ ಬಿಟ್ಬಿಡಿ ಇದನ್ನ. ಇಲ್ಲಿ MICRO, ನ ನೀವು ಸ್ಮಾಲ್ ಆರ್ ಹೆಂಗ್ ಬರುತ್ತೆ ಜಸ್ಟ್ ಇಮ್ಯಾಜಿನ್. ಅದಾದ್ಮೇಲೆ ಎರಡು ನೋಡಕ್ಕೆ, ದೂರದಿಂದ ನೋಡಕ್ಕೆ ಯಾವ ತರ ಕಾಣಿಸುತ್ತೆ. ಸೊ ಈ ತರ ಮೇಲ್ ಬಂದಿದೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಫಿಶಿಂಗ್ ಅಂದ್ರೆ ಗ್ಯಾದರ್ ಪರ್ಸನಲ್ ಇನ್ಫಾರ್ಮೇಶನ್ ಯೂಸಿಂಗ್ ಡೆಸಿಪ್ಟಿವ್ ಇಮೇಲ್ಸ್ ಅಂಡ್ ವೆಬ್ಸೈಟ್. ಮೋಸದ ಇಮೇಲ್ಗಳು, ಮೋಸದ ವೆಬ್ಸೈಟ್ಗಳು, ಅದರಿಂದ ಫಿಶಿಂಗ್ ಮಾಡ್ತಾರೆ. ಸೊ ಅವನು ಏನ್ ಮಾಡ್ದ, ಮೈಕ್ರೋಸಾಫ್ಟ್ ಇಂದಾನೆ ಬಂದಿರೋದು ಅನ್ಕೊಂಡು ಅಲ್ಲೇನಿತ್ತೋ ಅದನ್ನ ಆಕ್ಟ್ ಮಾಡ್ಬಿಡ್ತಾನೆ. ಹೌದಲ್ವಾ. ಸೊ ದಿಸ್ ಇಸ್ ಒನ್ ಸಚ್ ಎಕ್ಸಾಂಪಲ್. ಗೊತ್ತಾಯ್ತಾ ಹೆಂಗೆ ಮೋಸ ಮಾಡ್ತಾರೆ? ಯಾರು ಹೋಗ್ಬಿಟ್ಟು ಅಲ್ಲಿ ಇದೇ ಇದೆಯಾ ಅಂತ ನೋಡ್ತಾರೆ. ಆಮೇಲೆ ಯು ಶುಡ್ ಸಿ ಎವ್ರಿ ಟೈಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನ್ ಮಾಡ್ಬೇಕು ಅಂತಂದ್ರೆ, ಮೇಲ್ ಬರುತ್ತಲ್ವಾ, ಅಲ್ಲಿ .com ಅಥವಾ .in ಏನಿದೆ ಅದನ್ನ ನೋಡ್ಬೇಕು ನೀವು. ಇವಾಗ ಫಾರ್ ಸಪೋಸ್ ನಿಮಗೆ ಬ್ಯಾಂಕಿಂದ HDFC.com ಅಂತಾನೆ ಇರಬೇಕು, ಅಥವಾ HDFC ಕಸ್ಟಮರ್ ಕೇರ್.com, ಅಥವಾ ಇನ್ನೊಂದೇನೋ ಅಲ್ಲಿ ನೀವು ನೋಡ್ಬೇಕು. ಫಿಶಿಂಗ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅದು ನಿಮಗೆ ಏನೋ ಅನ್ಯೂಶುವಲ್ ಅನ್ಸ್ಬಿಡುತ್ತೆ, ಏನೋ ನಾರ್ಮಲ್ ಇಲ್ವಲ್ಲ ಇದು. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಮೇಲ್ಸ್ ಅಲ್ಲಿ. ಮತ್ತೆ ಸಿಗ್ನೇಚರ್ ಏನಾಗಿರುತ್ತೆ ಅಂದ್ರೆ, ಸಿಗ್ನೇಚರ್ ಇವಾಗ ನೀವು ಈ ಸಿಗ್ನೇಚರ್ಗೂ ಇದನ್ನೇ ಫೋಟೋ ತೆಗೆದ್ಬಿಟ್ಟು ಅಲ್ಲಿಗೆ ಪೇಸ್ಟ್ ಮಾಡಿದ್ರೆ ಒಂಥರ ಬ್ಲರ್ ಬರೋದು. ಅದೆಲ್ಲ ಡಿಸಿಪ್ಟಿವ್ ಇಮೇಲ್ಸ್, ಅಂದ್ರೆ ಮೋಸದ ಇಮೇಲ್ಸ್ ಅಥವಾ ಮೋಸದ ವೆಬ್ಸೈಟ್. ಫಾರ್ ಸಪೋಸ್ ಇವಾಗ ನಿಮ್ದೆಲ್ಲ ಬ್ಯಾಂಕಿಂಗ್ ಅಕೌಂಟ್ ಇದೆ ಅಲ್ವಾ, ಆನ್ಲೈನ್ ಬ್ಯಾಂಕಿಂಗು, ಕೆನರಾ, HDFC, ICICI. ಸೊ ನೀವು ಕೆನರಾಬ್ಯಾಂಕ್.com ಅಂತ ಇವಾಗ ಏನಾರು ಯೂಟ್ಯೂಬ್ ಅಂತ ಹೊಡೆದ ತಕ್ಷಣ ಏನಾಗುತ್ತೆ ಅಂತ ಗೊತ್ತು. ಸರ್ಫೇಸ್ ವೆಬ್ ಅಲ್ಲಿ ಇರುತ್ತಾ, ಇದು ಡೀಪ್ ವೆಬ್ ಅಲ್ಲಿ ಇರುತ್ತಾ? ನಿಮ್ದೆಲ್ಲ ಬ್ಯಾಂಕಿಂಗ್ ಥಿಂಗ್ಸ್ ಡೀಪ್ ವೆಬ್ ಅಲ್ಲಿ ಇರುತ್ತೆ, ಹೌದಲ್ವಾ. ಸೊ ಅಂದ್ರೆ ಇಂಡೆಕ್ಸಿಂಗ್ ಇರಲ್ಲ. ಸೊ ನೀವು ಇವಾಗ ಕೆನರಾಬ್ಯಾಂಕ್.com ಅಂತ ಹೊಡೆದ ತಕ್ಷಣ, ಇವಾಗ ನಾನು ಇನ್ನೊಂದು ಕೆನರಾ business.com ಅಂತ ಅಥವಾ ಕೆನರಾ ಲಾಸ್ಟಲ್ಲಿ AA.com ಅಂತ ಒಂದು ಡೊಮೈನ್ ಲಾಂಚ್ ಮಾಡಿಬಿಟ್ರೆ, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ, ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹೊಡೆದ್ರೆ ಎಷ್ಟು ಈಸಿ ಅಲ್ವಾ ನನಗೆ ಸ್ಟೋರ್ ಮಾಡ್ಕೊಳೋದು. ಸೊ ಅದನ್ನ ಆ ಬ್ಯಾಂಕಿಂಗ್ ಡೊಮೈನ್ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಆ ಥರದ್ದು ಯಾವುದು ಹೊಸ ಸಿಮಿಲಾರಿಟಿ ಇರೋ ಅಂಥದ್ದು ಡೊಮೈನ್ ಕ್ರಿಯೇಟ್ ಆಗ್ದಂಗೆ ಅದನ್ನೆಲ್ಲ. ಸೊ ದಟ್ ಈಸ್ ವೈ ವಿ ನೀಡ್ ಸೈಬರ್ ಸೆಕ್ಯೂರಿಟಿ. ಸೊ ಎವ್ರಿ ಫಿನಾನ್ಷಿಯಲ್ ಥಿಂಗ್ಸ್, ಎವ್ರಿ ಸಾಫ್ಟ್ವೇರ್ ಡೊಮೈನ್ ವಿಲ್ ಹ್ಯಾವ್ ದೇರ್ ಓನ್ ಸೈಬರ್ ಸೆಕ್ಯೂರಿಟಿಗೆ ಅಂತಾನೆ ಇಟ್ಬಿಟ್ಟಿರ್ತಾರೆ. ಈ ಬಿಲ್ಡಿಂಗಿಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ? ಅದೇ ತರ ಒಂದು ಅಪ್ಲಿಕೇಶನ್ ಅಥವಾ ಮೇನ್ಲಿ ಫಿನಾನ್ಷಿಯಲ್ಲು ಮತ್ತೆ ಈ ಬಿಸ್ನೆಸ್ ಮತ್ತೆ ಇದರಲ್ಲ ಇರುತ್ತಲ್ಲ, ದೇ ನೀಡ್ ಟು ಹ್ಯಾವ್ ಇಟ್, ಅದರ್ವೈಸ್ ಸಂಬಡಿ ವಿಲ್ ಗೋ ಸ್ಟೀಲ್ ಇಟ್. ಹೌದಲ್ವಾ. ಸೊ ಆ ಥರ ಫಿಶಿಂಗ್ ಅಂದ್ರೆ ಗೊತ್ತಾಯ್ತು. ಡೆನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್. ಡೆನೈ ಅಂದ್ರೆ ಅಲೋ ಆರ್ ಡಿನೈ ಅಂತ ಬರುತ್ತೆ, ಗೊತ್ತಾ ನಿಮಗೆ ಕ್ರೋಮ್ ಅಲ್ಲಿ ಮೇಲ್ಗಡೆ ಅಲೋ ಆರ್. ಅದಕ್ಕೆಲ್ಲ ಯು ಹ್ಯಾವ್ ಟು ಪೇ ಅಟೆನ್ಷನ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ದೆನ್ ಇಂಗ್ಲಿಷ್ ವಿಲ್ ಬಿಕಮ್ ಈಸಿ. ಯು ಡೋಂಟ್ ಹ್ಯಾವ್ ಟು ಫ್ರೇಮ್ ಎ ಸೆಂಟೆನ್ಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್. ಅಲೋ ಆರ್ ಡಿನೈ. ಮೈಕ್ರೋಸಾಫ್ಟ್ ಕ್ರೋಮ್ ಯೂಸ್ ಮಾಡಿದಿರಲ್ವಾ, ಸೊ ಕ್ರೋಮ್ ಕನ್ನಡದಲ್ಲೇ ಯೂಸ್ ಮಾಡಲ್ಲ ಯಾವಾಗ್ಲೂ, ಇಂಗ್ಲೀಷಲ್ಲೇ ನಾವು ಮೇಜರ್ಲಿ ಯೂಸ್ ಮಾಡೋದು. ಸೊ ಅಲ್ಲಿ ನಿಮ್ಗೆ ಏನಾದ್ರೆ ಅಲೋ ಆರ್ ಡಿನೈ, ಅಥವಾ ನಿಮ್ಗೆ OTP ಬಂದಾಗ ಒಂದೊಂದ್ಸಲಿ ಕೆಳಗಡೆ ಬರುತ್ತೆ ಅಲೋ ಆರ್ ಡಿನೈ ಅಂತ ತಾನೆ. ಸೊ ಡೆನೈ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಅಲೋ ಅಂದ್ರೆ ಏನಂತ ಗೊತ್ತು, ಡೆನೈ ಅಂದ್ರೆ ಅದು ಹೌದಲ್ವಾ. ಸೊ ಡೆನೈಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಟು ಶಟ್ ಡೌನ್ ಎ ಮಿಷಿನ್ ಆರ್ ಎ ನೆಟ್ವರ್ಕ್ ಆರ್ ಬ್ಲಾಕ್ ಆಕ್ಸೆಸ್ ಟು ಗೌರ್ಮೆಂಟ್ ವೆಬ್ಸೈಟ್. ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ. ನಾನು ಆ್ಯಕ್ಚುಲಿ ಕೇರಳದಲ್ಲಿ ಹ್ಯಾಕರ್ಸ್ ಯಾವುದೋ ಒಂದು ಇದನ್ನು ಮಾಡಿದ್ರು. ಸೊ ದೇ ವಿಲ್ ಶಟ್ ಡೌನ್. ಆ ಅಪ್ಲಿಕೇಶನ್ ಒಳಗಡೆ ಎಂಟ್ರನೇ ಇಲ್ಲ, ಹಂಗೆ ಮಾಡಿಬಿಡ್ತಾರೆ. ಸೊ ಅದೇ ಶಟ್ ಡೌನ್. ಸೊ ಡೆನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್.
ಆಕ್ಟಿವಿಸಮ್ ಅಲ್ಲ, ACTIVism ಅಲ್ಲ, ಹ್ಯಾಕರ್ಸ್ ಮಾಡೋ ಅಂತ ಆಕ್ಟಿವಿಸಮ್. ಓಕೆನಾ? ಸೊ ಈ ಪದಗಳನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ಈ ಹ್ಯಾಕ್ಟಿವಿಸಮ್, ಮಾಲ್ವೇರ್ಸ್, ಡೆನಯಲ್ ಆಫ್ ಸರ್ವಿಸ್ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇಲ್ಲಿ ಮುಂದಕ್ಕೆ ಅದು ಏನಿದೆ ಓದೋದೇ ಬೇಡ, ಇಲ್ಲೇ ಇದೆ ಅಲ್ವಾ ಎಲ್ಲ ಮೀನಿಂಗು, ಒಂದು ವರ್ಡಲ್ಲೇ ಎಲ್ಲ ಮೀನಿಂಗ್ ಇರುತ್ತೆ. ಸೊ ಹ್ಯಾಕ್ಟಿವಿಸಮ್, ಮಿಸ್ಯೂಸಿಂಗ್ ಎ ಕಂಪ್ಯೂಟರ್ ಸಿಸ್ಟಮ್ ಆರ್ ಎ ನೆಟ್ವರ್ಕ್ ಫಾರ್ ಎ ಸೋಷಿಯಲ್ ಆರ್ ಪೊಲಿಟಿಕಲಿ ಮೋಟಿವೇಟೆಡ್ ರೀಸನ್. ಸೋಷಿಯಲಿ ಆರ್ ಪೊಲಿಟಿಕಲಿ ಮೋಟಿವೇಟೆಡ್ ರೀಸನ್. ಇವಾಗ ಏನಾಗ್ತಿದೆ, ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬಿಟ್ಟು ದುಡ್ಡು ಬೇಕು ಅಂತ ಅಂದ್ಬಿಟ್ಟು, ಇವಾಗ ಫಿಲಮ್ ಆಕ್ಟರ್ದು ಆಯ್ತಲ್ಲಪ್ಪ, ಕನ್ನಡ ಫಿಲಮ್ ಆಕ್ಟರ್ಸ್ದು ಗೊತ್ತಾ? ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್, ಗೊತ್ತಾಯ್ತಾ? ಸೊ ವೆರಿ ರೀಸೆಂಟ್ಲಿ ಅವ್ರಿಗೆ ಮೋಸ ಮಾಡಿರಲ್ವ ದುಡ್ಡಿಗೆ. ಸೊ ಅದು ಹೆಂಗಾಯ್ತು? ದಟ್ ಈಸ್ ವಾಟ್ ಮಿಸ್ಯೂಸಿಂಗ್ ಎ ಕಂಪ್ಯೂಟರ್ ಸಿಸ್ಟಮ್ ಆರ್ ಎ ನೆಟ್ವರ್ಕ್ ಫಾರ್ ಎ ಸೋಷಿಯಲಿ ಆರ್ ಪೊಲಿಟಿಕಲಿ ಮೋಟಿವೇಟೆಡ್ ರೀಸನ್. ಸೋಷಿಯಲ್ ಇಂಜಿನಿಯರಿಂಗ್ ಎಂಟೈಸ್ ಯೂಸರ್ಸ್ ಟು ಪ್ರೊವೈಡ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಏನೋ ಪ್ರೊವೋಕ್ ಮಾಡೋದು ಅಥವಾ ಉತ್ತೇಜಿಸೋದು, ಆ ಥರದ್ದೆಲ್ಲ. ಇದು ಟೂಲ್ಸ್ ಫಾರ್ ಎ ಸೈಬರ್ ಅಟ್ಯಾಕ್. ಅಂದರೆ ಡಿಫ್ರೆಂಟ್ ಟೂಲ್ಸ್ ಕ್ಯಾನ್ ಬಿ ಯೂಸ್ ಟು ಪರ್ಫಾರ್ಮ್ ಎನಿ ಆ್ಯಕ್ಷನ್ ಅಲ್ವಾ? ಸೊ ಸಪೋಸ್ ನಮ್ಮ ಬೋರ್ಡ್ ಮೇಲೆ ಬರೀಬೇಕು ಅಂದರೆ ಪೆನ್ನಲ್ಲೂ ಬರೀಬೋದು, ಚಾಕ್ ಪೀಸಲ್ಲೂ ಬರೀಬೋದು, ಇನ್ ಕೇಸ್ ಪೆನ್ಸಿಲಲ್ಲಿ, ಇದು ಡಿಜಿಟಲ್ ಪೆನ್ನಲ್ಲೂ ಬರೀಬೋದು. ಅದೇ ಥರ ಟೂಲ್ಸ್ ಫಾರ್ ಎ ಸೈಬರ್ ಅಟ್ಯಾಕ್ಸ್, ಮಾಲ್ವೇರ್, ಫಿಶಿಂಗ್, ಡೆನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್, ಹ್ಯಾಕ್ಟಿವಿಸಮ್, ಸೋಷಿಯಲ್ ಇಂಜಿನಿಯರಿಂಗ್. ಇದೆಲ್ಲ ಗೊತ್ತಿಲ್ಲದೇ ಇರೋದೇನಲ್ಲ, ನಿಮ್ಗೆ ಗೊತ್ತು, ದಿನೇ ನಡೀತಾ ಇದೆ, ಹೌದು ಅಲ್ವೋ? ಟೈಪ್ಸ್ ಆಫ್ ಸೈಬರ್ ಥ್ರೆಟ್ಸ್ ಬೇಸ್ಡ್ ಅಪಾನ್ ಮೋಟಿವ್ ಅಂದರೆ ಮೋಷನ್ ಗೊತ್ತು, ಮೋಟಿವ್ ಅಂದರೆ ಉದ್ದೇಶದ ಮೇರೆಗೆ ನಾವು 4 ಕ್ಯಾಟಗರೀಸ್ ಆಗಿ ಅದನ್ನ ಸೈಬರ್ ಥ್ರೆಟ್ಸ್ನ ಕ್ಯಾಟಗರೈಸ್ ಮಾಡ್ತಾ ಇದೀವಿ. ಕ್ಯಾಟಗರಿ ಈ ಪದ ಕೇಳೇ ಇಲ್ವಾ? ಹೆಂಗ್ ಕಷ್ಟ ಆಗುತ್ತೆ ಅದು ನಿಮ್ಗೆ ಅರ್ಥ ಮಾಡ್ಕೊಳಕ್ ಹಂಗಾದ್ರೆ? ಸೊ ಕ್ಯಾಟಗರೈಸ್, ಓಕೆನಾ? ಸೈಬರ್ ಎಸ್ಪಿಯೋನೇಜ್ ಅಂದ್ರೆ ಒಬ್ಟೈನ್ ಸೀಕ್ರೆಟ್ ಅಂಡ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಓಕೆನಾ? ಈಗ ಫಾರ್ ಸಪೋಸ್ ಯಾರೋ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಬೇಕು. ಯಾಕೆ? ಈಗ ನಾನು ಯಾರೋ ಒಬ್ಬ ಕಾಂಟ್ರಾಕ್ಟ್ರು, ನನಗೆ ಗೊತ್ತು ಯಾವುದೋ ಒಂದು ಕಾಂಟ್ರಾಕ್ಟ್ನ ಗೌರ್ಮೆಂಟು ಬಿಡ್ಡಿಂಗಿಗೆ ಕರೀತಾ ಇದೆ ಅಂತ. ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾದರೆ ನಾನು ಎಷ್ಟು ಬಿಡ್ ಮಾಡ್ಬೋದು ಅಂತ ನಂಗೆ ಗೊತ್ತಾಗುತ್ತಾ? ಹೌದು ಅಲ್ವಾ? ಸೊ ಸೈಬರ್ ಅದು ಒಬ್ಟೈನ್ ಸೀಕ್ರೆಟ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್. ಸಪೋಸ್ ನೀವು ಗೌರ್ಮೆಂಟ್ ಇದ್ರಲ್ಲಿ ವರ್ಕ್ ಮಾಡ್ತಿದ್ದೀರಾ, ನನಗೂ ನಿನಗೂ ರ್ಯಾಪೋ ಚೆನ್ನಾಗಿತ್ತು, ನೀವು ಶೇರ್ ಮಾಡಿಬಿಡ್ಬೋದಾ? ಸರಿನಾ? ಸೊ ಸೈಬರ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಅಲ್ಲಿ ಕೆಲವೊಂದು ಡ್ಯಾಮೇಜ್ ಆಗ್ತವೆ, ಏನೋ ಡಿಸ್ಟ್ರಾಯ್ ಆಗುತ್ತೆ. ಅದನ್ನೇ ಡ್ಯಾಮೇಜ್, ನೀವು ಅದನ್ನ ತಲೆ ಇಟ್ಕೋಬೇಕು. ಅಟ್ಯಾಕ್ ಅಂದ್ರೆ ಅದೊಂದು ಪ್ರಕ್ರಿಯೆ. ದಟ್ ಈಸ್ ವೈ ಎವ್ರಿ ವರ್ಡ್ ವಿಚ್ ಯು ಸಿ, ಯು ಶುಡ್ ಹ್ಯಾವ್ ದಟ್ ಇಮ್ಯಾಜಿನೇಷನ್ ಇನ್ ಯುವರ್ ಮೈಂಡ್. ಅಟ್ಯಾಕ್ ಅಂದ್ರೆ, ಅಂಡ್ ಯು ಶುಡ್ ಟೇಕ್ ದ ಲಿಟ್ರಲ್ ಮೀನಿಂಗ್ ಅಂಡ್ ಕೋರಿಲೇಟ್ ಹಿಯರ್. ಅಟ್ಯಾಕ್ ಅನ್ನೋದು ನಿಮ್ಗೆ ಹೊಸ ಪದ ಅಲ್ಲ. ಸೊ ಸೈಬರ್ ಅಟ್ಯಾಕ್, ಡ್ಯಾಮೇಜ್ ಆರ್ ಡಿಸ್ಟ್ರಾಯ್ ಟಾರ್ಗೆಟೆಡ್ ಕಂಪ್ಯೂಟರ್ ನೆಟ್ವರ್ಕ್. ಟಾರ್ಗೆಟೆಡ್ ಯಾವ್ದಾದನೋ ಮಾಡಿದ್ರೆ ಅವ್ನಿಗೇನು ಉದ್ದೇಶ? ಅವ್ನಿಗೆ ಯಾವ್ದೋ ಸ್ಪೆಸಿಫಿಕ್ ಇಲ್ಲಿಗೆ ಹೊಡಿಬೇಕು ಗೋಲಿ ಅಂತ. ಸರಿನಾ? ಸೈಬರ್ ಟೆರರಿಸಮ್, ಯೂಸ್ ಸೈಬರ್ ಸ್ಪೇಸ್ ಫಾರ್ ಟೆರರಿಸಮ್, ಎನಿ ಕೈಂಡ್ ಆಫ್ ಟೆರರಿಸ್ಟ್ ಆಕ್ಟಿವಿಟಿಗೆ ಯೂಸ್ ಮಾಡೋ ಅಂಥದ್ದು. ಸೈಬರ್ ವಾರ್ಫೇರ್, ವಾರ್ ಅಂದ್ರೆ ವಾರ್ಫೇರ್, ಓಕೆನಾ? ಡಿಸ್ಟ್ರಾಕ್ಷನ್ ಆಫ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಸ್ಟ್ರಕ್ಚರ್. ಸೊ ಏನು ಇಂಪ್ಯಾಕ್ಟು ಅದರಿಂದ? ಲಾಸ್ ಆಫ್ ಡೇಟಾ, ಲಾಸ್ ಆಫ್ ಮನಿ, ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಇರೋವಂಥದ್ದು. ಸೊ ಇಂಪ್ಯಾಕ್ಟ್ ಆನ್ ಡೇಟಾ, confidentially, integrity and availability of information, impact on critical information infrastructure, Stuxnet, Worm and Iranian, nuclear facilities financial toss, 1.25 lakh crore in 2019 to 2019 affect national security and sovereignty. This I am not quite sure adenu anta, so might be it is in current affairs, you just surf it through. Okay, ಅದೇ. ಸೊ ಟೈಪ್ಸ್ ಆಫ್ ಮಾಲ್ವೇರ್ಸ್ ಅಲ್ಲಿ ಫಸ್ಟ್ ನೋಡಿದ್ವಿ ಮಾಲ್ವೇರ್ಸು, ಫಿಶಿಂಗು, ಅದೆಲ್ಲ ನೋಡಿದ್ವಿ. ಈಗ ಮಾಲ್ವೇರ್ಸ್ ಅಲ್ಲಿ ಯಾವ್ಯಾವ ಥರದ ವೈರಸ್ ಅಂತ ಇದೆ. ವಾರ್ಮ್ ಅಂದ್ರೇನು? ಹುಳು, ಹೂಕ್ ವಾರ್ಮ್, ವಾರ್ಮ್ ಗೊತ್ತಲ್ವಾ, ಎರೆಹುಳುಕ್ಕೆ, ವಾರ್ಮ್ಸ್. ಸೊ ಅದೇ ಥರ ವೈರಸ್ಸು, ವಾರ್ಮ್ಸು, ಟ್ರಾಜನ್, ಸ್ಪೈವೇರ್, ರ್ಯಾನ್ಸಮ್ವೇರ್. ಇದೇನೇನು ಅಂತ ಅನ್ಬೇಡ ಅಂತ ನೀವು ತಿಳ್ಕೊಳೋದು ಬೇಡ, ಯಾಕೆಂದರೆ ಇದು ನಾಟ್ ಸೊ ಇಂಪಾರ್ಟೆಂಟ್, ಬಟ್ ದ ನೇಮಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯು ಮೈಟ್, ಇದು ವೈರಸ್, ದೇ ಡೂ ಎ ಸ್ಪೆಸಿಫಿಕ್ ಆಕ್ಟಿವಿಟಿ. ವಾಟ್ ಕೈಂಡ್ ಆಫ್ ಆಕ್ಟಿವಿಟಿ? What are these? They are the tools for cyber threats. ಓಕೆನಾ? ವೈರಸ್, ಯಾವಾಗ ಒಬ್ಬ ಮನುಷ್ಯನ ದೇಹಕ್ಕೆ ವೈರಸ್ ಏನು ಪರಿಣಾಮ ಬೀರುತ್ತೋ ಅದೇ ಥರ ಈ ಮಾಲ್ವೇರ್ಸ್, ವೈರಸ್ಸು, ವಾರ್ಮು, ಟ್ರಾಜನ್ನು, ಸ್ಪೈವೇರು, ರ್ಯಾನ್ಸಮ್ವೇರು. ಸೊ ಅದರಲ್ಲಿ ಕೆಲವೊಂದು ರ್ಯಾನ್ಸಮ್ವೇರಲ್ಲಿ ಯಾವುದು ವಾನಾಕ್ರೈ ನೋಡಿದ್ವಿ ಅಲ್ವಾ, 2017 ವಾನಾಕ್ರೈ ರ್ಯಾನ್ಸಮ್ವೇರ್ ಅಟ್ಯಾಕ್ ಆಗಿರೋದು, ಪೆಗಾಸಸ್ಸು. ಸೊ ಆ ಥರ ಟ್ರಾಜನ್ಸ್ ಅಂತ ಕರೀತಾರೆ. ಸರಿನಾ? ಸೊ ಇದು ವೈರಸ್ಸು ಆ ಸಿಸ್ಟಮ್ ಒಳಗಡೆ ಎಂಟರ್ ಆದಾಗ ಅದನ್ನ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಅಪ್ಲಿಕೇಶನ್ನ.
ಯಾವ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ವೈರಸ್ ಅಲ್ಲಿ ಇಂಜೆಕ್ಟ್ ಆಯ್ತು ಹ್ಯೂಮನ್ ಬಾಡಿ ಒಳಗಡೆ ಹೆಂಗೆ ಇದಾಗುತ್ತೋ ಅದೇ ಥರ ಅದು ಆ ಅಪ್ಲಿಕೇಶನ್ನ ನಡೆಸ್ಕೊಳೋಕೆ ಅಥವಾ ಏನು ಇಂಪ್ಯಾಕ್ಟ್ ಮಾಡ್ಬೋದೋ ಅದು ಮಾಡುತ್ತೆ. ಸೊ ಡೆನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ನಾವು ಅದನ್ನೇ ನೋಡಿದ್ವಿ. ಆನ್ ಅಟ್ಯಾಕ್ ಮೆಂಟ್ ಟು ಶಟ್ ಡೌನ್ ಎ ಮೆಷಿನ್ ಆರ್ ಅ ನೆಟ್ವರ್ಕ್ ಮೇಕಿಂಗ್ ಇಟ್ ಇನ್ಅಕ್ಸೆಸಿಬಲ್ ಟು ಇಟ್ಸ್ ಇಂಟೆಂಡೆಡ್ ಯೂಸರ್ಸ್. ಸಿ ವಿ ಆರ್ ನಾವು ಅದನ್ನ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದೀವಿ, ವಿ ಆರ್ ಇಂಟೆಂಡೆಡ್ ಯೂಸರ್ಸ್, ಹೌದಾ? ಇಂಟೆನ್ಷನಲಿ ನಾವು ಅದನ್ನ ಯೂಸ್ ಮಾಡ್ತೀವಿ, ಹೌದಾ ಅಲ್ವೋ? ಸೊ ಏನೋ ಒಂದು ಸರ್ವಿಸ್ ಪಡ್ಕೊಳೋದಕ್ಕೆ. ಸೊ ಅದನ್ನ ಸೈಬರ್ ಥ್ರೆಟ್ ಮುಖಾಂತರ ಬ್ಲಾಕ್ ಮಾಡಿಬಿಟ್ರೆ ಶಟ್ ಡೌನ್. ಶಟ್ ಅಪ್ ಅಂದ್ರೇನು? ಬಾಯಿ ಮುಚ್ಚು ಅಂತ. ಅಪ್ ಅಂದ್ರೆ ಬಾಯಿ, ಶಟ್ ಅಪ್ ಅಂತಂದ್ರೆ ಬಾಯಿ ಮುಚ್ಚು ಅಂತ. ಶಟ್ ಡೌನ್ ಅಂತಂದ್ರೆ ಅದನ್ನ ಬ್ಲಾಕ್ ಮಾಡೋದು. ಆನ್ ಅಟ್ಯಾಕ್ ಮೆಂಟ್ ಟು ಶಟ್ ಡೌನ್. ಸೊ ಎಷ್ಟು ಹಾರ್ಶ್ ಆಗಿ ಅನ್ಸುತ್ತಲ್ವಾ ಶಟ್ ಅಪ್ ಅಂತ ಅನ್ನೋ ಪದ. ಬಟ್ ಇಫ್ ಯು ಟೇಕ್ ಲಿಟ್ರಲ್ ಮೀನಿಂಗ್ ಆಫ್ ಇಟ್, ಅದು ಏನ ಮೇಲೆ ಇದು ಅಂತ ಅನ್ಸುತ್ತೆ. ಸೊ ಬಟ್ ವೆನ್ ಇಟ್ ಈಸ್ ಯೂಸ್ಡ್ ಅದೇನೆ. ಸೊ ಆನ್ ಅಟ್ಯಾಕ್ ಮೆಂಟ್ ಟು ಶಟ್ ಡೌನ್ ಎ ಮೆಷಿನ್ ಆರ್ ನೆಟ್ವರ್ಕ್ ಮೇಕಿಂಗ್ ಇಟ್ ಇನ್ಅಕ್ಸೆಸಿಬಲ್. ಅಕ್ಸೆಸಿಬಲ್ ಅಂದ್ರೆ ಗೊತ್ತು. ಸೊ ಇದು ಹೊಸ ಪದನ ನಿಮಗೆ. ಗ್ರಾಂಟ್ ಆಕ್ಸೆಸ್ ಅಂತ ಬರುತ್ತೆ ತಾನೆ, ಅಲೋ ಆಕ್ಸೆಸ್ ಅಂತ. ಯಾವ್ದಾದ್ರು ಹೊಸ ಅಪ್ಲಿಕೇಶನ್ ನೀವು ಇದು ಮಾಡಿದಾಗ ಗ್ರಾಂಟ್ ಆಕ್ಸೆಸ್, ಅಲೋ ಆಕ್ಸೆಸ್, ಅಲೋ ಕೊಡ್ತೀರಾ. ಇನ್ಅಕ್ಸೆಸಿಬಲ್ ಅಂದ್ರೆ ಗೊತ್ತು, ಅಂದ್ರೆ ಆಕ್ಸೆಸ್ ಇಲ್ದೇನೆ ಯಾರಂಗ್ ಮಾಡೋದು. ಸೊ ಕ್ರಿಪ್ಟೋ ಜಾಕಿಂಗ್, ಹೈಜಾಕಿಂಗ್ ಗೊತ್ತು. ಹೈಜಾಕ್ ಅಂದ್ರೆ ಏನು? ವಶಕ್ಕೆ ತಗೊಳ್ಳೋ ಅಂಥದ್ದು, ಹೌದಲ್ವಾ? ಸೊ ಕ್ರಿಪ್ಟೋ ಕರೆನ್ಸಿ ಅಥವಾ ಯಾವುದೇ ಒಂದು ಇದ್ದಾಗ ಕ್ರಿಪ್ಟೋ ಜಾಕ್ ಮಾಡೋದು. ಹ್ಯಾಕ್ಟಿವಿಸಮ್ ನೋಡಿದ್ವಿ. ಬ್ಲಾಕ್